ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇದೊಂದು ಬ್ಲ್ಯಾಕ್ ಫುಲ್ಲನ್ನು ಒಬ್ಬರೇ ಕಸ್ಟಮರ್ದು ಕೊಟ್ಟಿದ್ದಾರೆ. ಎಷ್ಟು ಬ್ಲೌಸ್ ಕೊಟ್ಟಿದ್ದಾರೆ, ಎಷ್ಟು ಸ್ಯಾರಿ ಕೊಟ್ಟಿದ್ದಾರೆ ಅನ್ನೋದು ತೋರಿಸ್ತೀನಿ ನಾನು ಇವಾಗ. ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಮತ್ತು ಬ್ಲೌಸುಗಳು ಯಾವ ಥರ ನಾನು ಹೊಲಿದಿದ್ದೀನಿ ತೋರಿಸ್ತೀನಿ. ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಅವಲೇ ಒಂದು ಬ್ಯಾಕ್ ಫುಲ್ ತೋರಿಸೋದಿಲ್ಲಲ್ಲ, ಅವರು ಒಂದೇ ಫ್ಯಾಮಿಲಿಯರಾಗಿರ್ತಾರೆ. ಅವರೆಷ್ಟು ಬ್ಲೌಸ್ ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಯಾವಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅನ್ನೋ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಇವರು ಕಸ್ಟಮರು ನನಗೆ ಒಂದು 10 ಸೀರೆ ಕೊಟ್ಟಿದ್ದಾರೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ನೋಡಿ, ಇದೆಲ್ಲ ಬ್ಲೌಸ್ ನಾನು ಸ್ಟಿಚ್ ಮಾಡಿರೋದು. ಇದು ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಫುಲ್ಲು ಇಷ್ಟು ಸ್ಯಾರಿ ಸಹ ಒಬ್ಬರೇ ಕಸ್ಟಮರ್ದೇ ಆಗಿರುತ್ತೆ, ಒಂದು ಫ್ಯಾಮಿಲಿಯವ್ರದ್ದು ಆಗಿರುತ್ತೆ. ಈ ಥರ ಈ ಸ್ಯಾರಿಗೆ ನಾನು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಈ ಕಸ್ಟಮರು ನನಗೆ ಸುಮಾರು ಒಂದು 2 ವರ್ಷದಿಂದನೂ ಸ್ಟಿಚಿಂಗ್ ಮಾಡಿಕೊಡ್ತಾರೆ. ನೋಡಿ, ಇದು ಬ್ಲೂ ಕಲರ್ ಸ್ಯಾರಿ, ಗೋಲ್ಡನ್ ಕಲರ್ ಬಾರ್ಡ್ರು. ಅವರು ಡಿಸೈನು ನೀವೇನಾದರೂ ಡಿಸೈನ್ ಇಟ್ಬಿಡಿ ಅಂತ ಹೇಳಿದ್ರು. ಕಟ್ಟಿಂಗ್ ಎಲ್ಲ ಆಗಿಬಿಟ್ಟಿತ್ತು. ಅದಾದಮೇಲೆ ವರ್ಕ್ ಮಾಡಿಕೊಡಿ ಅಂತ ಅಂದರು. ಇಲ್ಲ, ಸ್ವಲ್ಪ ಅವ್ರಿಗೆ ಅರ್ಜೆಂಟ್ ಇತ್ತು, 2 ದಿವಸದಿಂದ ಮಾಡಿಕೊಡ್ಬೇಕಿತ್ತು. ಇಲ್ಲ, ಆಗೋಲ್ಲ, ಬೇಕಾದ್ರೆ ಒಂದು ಲೇಸ್ ಹಾಕ್ಕೊಡ್ತೀನಿ ಅಂತ ಹೇಳಿದೆ ನಾನು. ಇದು ಬ್ಲೂ ಕಲರು ಮತ್ತು ಗೋಲ್ಡ್ ಕಲರ್ ಲೇಸ್ ಹಾಕಿದ್ದೀನಿ, ಫ್ರಂಟು ಬ್ಯಾಕು. ಸ್ಲೀವು ಉದ್ದ ಇದೆ, ಇವರಿಗೆ 9 ಇಂಚು ಸ್ಲೀವ್ ಇದೆ. ಹಿಂದೆ ಕಟ್ಟೋಕ್ಕೆ ಡೋರ್ ಹೇಳಿದರು. ಅದಕ್ಕೇನಾದ್ರು ಒಂದು ಬಟರ್ಫ್ಲೈ ಡಿಸೈನ್ ಥರ ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಅದು ಮಾಡಿದ್ದೀನಿ ನಾನು. ಇದು ಒಂದೇ ಫ್ಯಾಮಿಲಿಯಲ್ಲಿ ಅಂದರೆ ಅಮ್ಮ, ಇಬ್ಬರು ಹೆಣ್ಮಕ್ಳು, ಸೊಸೆ. ಇದು ಬ್ಲೌಸ್ ಸ್ಟಿಚ್ ಕೊಟ್ಟಿರೋದು. ಅದು ಮಗಳದು, ಇದು ಸೊಸೆ. ಇವರು ನನಗೆ ಇದೇ ಥರ ಡಿಸೈನ್ ಬೇಕು ಅಂತ ಫೋಟೋ ಕಳಿಸಿದ್ರು ಫೋನಲ್ಲಿ. ಅದೇ ಥರನೇ ಮಾಡಿದ್ದೀನಿ. ಹಿಂದೆ ದಾರಕ್ಕೆ ಈ ಥರ ಕುಚ್ಚಬೇಕು ಅಂತ ಹೇಳಿದರು. ಸಣ್ಣದಾಗಿ ಕುಚ್ಚು ಹಾಕಿದ್ದೀನಿ ನಾನು. ಇವಾಗ ಕಟ್ವರ್ಕ್ ಡಿಸೈನ್ಸು ಬೇಕು ಅಂತ ಹೇಳಿದರು. ನಾನು ಗೋಲ್ಡ್ ವರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಕಟ್ವರ್ಕ್ ಡಿಸೈನ್ ಮಾಡಿ ಅವರಿಗೆ. ಇದು ಕಲರು ಬಂದು ಪಿಂಕ್ ರೆಡ್ ಕಲರು ಬ್ಲೌಸ್ ಪೀಸ್ ಇದು. ಇದು ನೋಡಿ, ಡಾರ್ಕು ನವಿ ಬ್ಲೂ ಕಲರು ಸ್ಯಾರಿ ಇದು. ಇವರು ಇದಕ್ಕೆ ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ಇವರು ಆಲ್ಮೋಸ್ಟ್ ಎಲ್ಲ ಎಮಿಂಗ್ ಮಾಡಿಸ್ಕೊಳ್ತಾರೆ ಬ್ಲೌಸುಗಳನ್ನ. ಮತ್ತು ಇದೊಂದು ಬ್ಲೌಸ್ ಆಗಿರುತ್ತೆ. ಇದು ಅಂದರೆ ಇದು ನೋಡಿ, ನೆವಿ ಬ್ಲೂ ಕಲರು ಮತ್ತು ರೆಡ್ಡು ಬ್ಲೂ ಮಿಕ್ಸಿಂಗ್ ಬ್ಲೌಸ್ ಇದು. ಇದು ಸಹ ನಾರ್ಮಲ್ಲಾಗಿ ಸ್ಟಿಚ್ ಮಾಡಿ ಹಿಂದೆ ಡೋರಿ ಕಟ್ಟೋಕ್ಕೆ ಹಾಕಿದ್ದೀನಿ. ಮತ್ತು ಇದೊಂದು ಬ್ಲೌಸ್ ಆಗಿರುತ್ತೆ. ಇದು ಎಲ್ಲ ಸ್ಮೂತ್ ಸ್ಯಾರಿ, ತುಂಬ ಚೆನ್ನಾಗಿತ್ತು ಕಲರ್ಸ್ಗಳು. ಇದು ನೋಡಿ, ರಾಮ ಗ್ರೀನ್ ಕಲರಲ್ಲಿ ಸಿಂಪಲ್ಲಾಗಿ ಬ್ಲೌಸ್ ಡಿಸೈನ್ ಹೇಳಿರೋರು. ಸುಮ್ಮನೆ ರೌಂಡ್ ನೆಕ್ಕಿ ಡಿಸೈನ್ ಮಾಡಿದ್ದೀನಿ ನಾನು ಅವರಿಗೆ. ಇದು ನೋಡಿ, ಬ್ಲೌಸ್ ಇದು ವರ್ಕು ಬ್ಲೌಸ್. ಇದು ವರ್ಕನ್ನ ಪ್ಯಾಚ್ ಮಾಡಿ ಹಾಕಿದ್ದೀನಿ ನಾನು. ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಇದು ಯಾವ ಥರ ಮಾಡಿದ್ದೀನಿ ಅಂತ, ಬೇಕಾದರೆ ಹೋಗಿ ನೋಡ್ಬೋದು. ಬೇರೆ ಬ್ಲೌಸಿಂದ ವರ್ಕ್ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಪೀಸ್ ಅಟ್ಯಾಚ್ ಮಾಡಿಕೊಂಡು ಪೀಸ್ಗೆಲ್ಲನೂ ಈ ಥರ ನೋಡಿ ಡಿಸೈನ್ ಕೊಟ್ಟಿದ್ದೀನಿ. ಅವರು ಬಾರ್ಡ್ರು ಇತ್ತು, ಅದಕ್ಕೆ ನನಗೆ ಬಾರ್ಡ್ರ್ ಬೇಡ, ಪ್ಲೈನಲ್ಲಿ ಬೇಕು ಅಂತ ಹೇಳಿದರು. ನೋಡಿ, ಈ ಥರ ಪ್ಲೈನು ಸಾಫ್ಟ್ ಸಿಲ್ಕು ಬ್ಲೌಸ್ ಪೀಸ್ ತೊಗೊಂಡು ಅವ್ರಿಗೆ ನೆಕ್ಕು ಬ್ಲೌಸ್ ಪೀಸಲ್ಲೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಈ ಥರ ನೆಕ್ಕು ಡಿಸೈನ್ ಮಾಡಿದ್ದೀನಿ. ಈ ಥರ ಬ್ಲೌಸುಗಳನ್ನ ಮಾಡ್ಕೊಳ್ಬೋದು ಯಾರಾದ್ರೂ. ಅಂದರೆ ಬ್ಲೌಸ್ ಚಿಕ್ಕದಾಗಿದ್ದರೆ ಮತ್ತು ಟೈಟ್ ಆಗಿದ್ದರೆ ಈ ಥರ ಕಟ್ ಮಾಡಿ ಬೇರೆ ಬ್ಲೌಸ್ಗೆ ಮಾಡ್ಕೊಳ್ಬೋದು. ಇದು ಮಧುಬಾಲ ಬ್ಲೌಸು. ಇದನ್ನು ವೀಡಿಯೋ ಸಹ ಹಿಂದೆ ಹಾಕಿದ್ದೆ ನಾನು. ಅಂದರೆ ಇವರು ಲೇಸು ದೊಡ್ಡದಾಗಿ ಹೇಳಿದರು ಫಸ್ಟು, ಆಮೇಲೆ ಹಂಗಿಲ್ಲ, ಹಂಗೆ ಬೇಡ, ಚಿಕ್ಕದಾಗಿ ಮಾಡಿಕೊಡಿ ಅಂತ ಹೇಳಿದರು. ಅದು ಲೇಸ್ ಎಲ್ಲ ತೆಗೆದು ಚಿಕ್ಕದಾಗಿ ಮಾಡಿದ್ದೀನಿ. ಸ್ಯಾರಿ ಇಲ್ಲಿ ಪೀಸ್ ತೊಗೊಂಡು ಬ್ಯಾಕ್ಗೆ ಮತ್ತು ಫ್ರಂಟಿಗೆ ಸ್ಲೀವ್ಗೆಲ್ಲನೂ ಇದು 4-5 ಕಲರು ಮಿಕ್ಸಿಂಗ್ ಇದೆ ಅಲ್ವ ಸ್ಯಾರಿ. ಹಿಂದೆ ಕೊಟ್ಟಿದ್ದೇನೆ ಪ್ಯಾಚು. ಆ ಪ್ಯಾಚ್ ಬಂದು ಸ್ಯಾರಿ ಆಗಿರುತ್ತೆ. ಬ್ಲೌಸ್ ಪೀಸ್ ಬಂದು ಪ್ಲೈನ್ ಆಗಿರುತ್ತೆ. ಅವರು ಕಪ್ಸ್ ಹೇಳಿದರು, ಮುಂದೆ ಹುಕ್ ಮಾಡಿದ್ದೀನಿ ನೋಡಿ. ಇವಾಗ ಇದನ್ನು ಮಧುಬಾಲ ಬ್ಲೌಸಲ್ಲಿ ಪ್ರಿನ್ಸಸ್ ಕಟ್ ಹಾಕಿ ಪ್ಯಾಡ್ ಹಾಕಿದ್ದೀನಿ. ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದರು, ಡೋರಿ ಹಾಕಿದ್ದೀನಿ ನಾನು. ಇವಾಗ ನೋಡಿ, ಇಷ್ಟು ಸ್ಯಾರಿ ಸಹ ನಾನು ಜಿಗ್ಜಾಗ್ ಹೇಳಿದರು. ಫಾಲ್ ನಾನೇ ಹಾಕ್ಕೊಳ್ತೀನಿ, ಒಂದು 4 ಸೀರೆಗೆ ಮಾತ್ರ ನೀವು ಹಾಕ್ಕೊಡಿ ಅಂತ ಹೇಳಿದರು. ಹಾಕಿದ್ದೀನಿ. ಇದು ಒಂದು ಫ್ಯಾಮಿಲಿ ಅವ್ರದ್ದು ಸ್ಯಾರಿ ಆಗಿರುತ್ತೆ. ಇದು ಬೇರೆ ಕಸ್ಟಮರ್ದಾಗಿರುತ್ತೆ. ಇದು ಸಹ ಅಷ್ಟೇ ನೋಡಿ. ಇದು ಒಂದು ಲೈಟ್ ಪಿಂಕ್ ಕಲರ್ ಸ್ಯಾರಿ. ಬ್ಲೌಸ್ ಕೂಡ ಅದೇ ಥರ ಬಂದಿದೆ. ಅದೇ ಬ್ಲೌಸ್ಗೆ ಸ್ಲೀವ್ಗೆ ಬಾರ್ಡ್ರ್ ಡಿಸೈನ್ಸ್ ಬಂದಿದೆ. ಇದು ಅವರಿಂದ ನೆಕ್ಕು ಕಟ್ಟೋಕ್ಕೆ ಡಿಸೈನ್ ಹೇಳಿದರು. ನೆಕ್ಗೆ ಡಿಸೈನ್ ಸಣ್ಣದಾಗಿ ಒಂದು ಲೇಸ್ ಹಾಕ್ಕೊಡಿ. ಇದು ಹಿಂದೆ ಹುಕ್ ಆಗಿರುತ್ತೆ, ಬ್ಯಾಕ್ ಬಟನ್ಸ್ ಆಗಿರುತ್ತೆ. ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದರು, ಡೋರಿ ಹಾಕಿದ್ದೀನಿ ಇವಾಗ ಇದು. ಮತ್ತು ಇದೊಂದು ಸ್ಯಾರಿ ಆಗಿರುತ್ತೆ. ಇದು ಈ ಕಸ್ಟಮರು 3 ಸ್ಯಾರಿ ಕೊಟ್ಟಿದ್ದಾರೆ. ಎಲ್ಲನೂ ಬೋಟ್ ನೆಕ್ ಡಿಸೈನಲ್ಲೇ ಕೊಟ್ಟಿದ್ದಾರೆ. ಇದಕ್ಕೆ ಬಂದು ಬ್ಲೌಸು ಕಲರ್ 2-3 ಕಲರ್ ಮಿಕ್ಸಿಂಗ್ ಬ್ಲೌಸ್ ಪೀಸ್ ಬಂದಿದೆ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರುತ್ತೆ. ಪ್ಯಾಡ್ ಹಾಕಿದ್ದೀನಿ. ಬೋಟ್ ನೆಕ್ ಡಿಸೈನು ಸುಮ್ಮನೆ ನನಗೆ ಸುಮ್ಮನೆ ಡ್ರಾಪ್ ಶೇಪ್ ಥರ ಬೇಕು ಅಂತ ಹೇಳಿದ್ವಿ. ಸ್ಲೀವ್ ಬಂದು 9.5 ಇಂಚಿದೆ.
ಮತ್ತು ಮುಂದೆಗಡೆ ಬಾಕ್ಸ್ ಬೇಕು ಅಂತ ಹೇಳಿದರು, ಬಾಕ್ಸ್ ಶೇಪಲ್ಲಿ ಹಾಕಿದ್ದೀನಿ. ಇದು ಕಲರು ಪಿಂಕು, ಗೋಲ್ಡ್, ಲೈಟ್ ಗೋಲ್ಡು, ಬ್ಲ್ಯಾಕು, ಲೈಟ್ ಗ್ರೀನು ಆ ಥರ ಎಲ್ಲನೂ ಇದೆ ಕಲರ್ಸ್ ಇದರಲ್ಲಿ. ಇದು ಸಹ ಅವ್ರದ್ದೇ ಬ್ಲೌಸ್ ಆಗಿರುತ್ತೆ. ಸ್ಯಾರಿ ಇದು ಒಂಥರ ಕಲರ್, ಇದು ಲೈಟು ಗೋಲ್ಡಲ್ಲಿ ಒಂಥರ ಕಲರ್ ಇದು. ಇದಕ್ಕೆ ಬ್ಲೌಸು ಈ ಥರ ಬಂದಿತ್ತು. ಮತ್ತು ಇದು ಸಹ ಪ್ರಿನ್ಸಸ್ ಕಟ್ಟು ಬ್ಲೌಸೇ. ಇದು ಪ್ಯಾಡ್ ಹಾಕಿದ್ದೀನಿ, ಮುಂದೆ ಬಾಕ್ಸ್ ಶೇಪ್ ಇಟ್ಟಿದ್ದೀನಿ, ಹಿಂದೆ ಕಟ್ಟಕ್ಕೆ ಡೋರಿ ಹೇಳಿದರು. ನೆಕ್ ಡಿಸೈನ್ ಸಹ ಅದರಲ್ಲೇ ಇತ್ತು, ಅದೇ ಡಿಸೈನ್ಸೇ ಮಾಡಿದ್ದೀನಿ ನಾನು. ಇವಾಗ ಇದು ನೋಡಿ, ಹಿಂದೆ ಕಟ್ಟಕ್ಕೆ ರೆಡಿಮೇಡ್ ಡೋರಿ ಹಾಕಿದ್ದೀನಿ, ಯಾಕಂದರೆ ಬಟ್ಟೆ ಸ್ವಲ್ಪ ಇದು ಕಮ್ಮಿ ಇರೋದ್ರಿಂದ ರೆಡಿಮೇಡ್ ಡೋರಿನೇ ಹಾಕಿದ್ದೀನಿ ನಾನು ಇವಾಗ ಇದಕ್ಕೆ. ಇವರು 3 ಬ್ಲೌಸ್ ಕೊಟ್ಟಿದ್ದಾರೆ, ಸೇಮ್ ಬೋಟ್ ನೆಕ್ ಡಿಸೈನಲ್ಲೇ. ನೆಕ್ಗಳು ಚೇಂಜ್ ಇರ್ತವೆ. ಇದು ನೋಡಿ, ಇದು ಸಹ ಕಟ್ ವರ್ಕ್ ಡಿಸೈನ್ ಆಗಿರುತ್ತೆ. ಇದು ಫ್ರಂಟಲ್ಲಿ ಕಟ್ ವರ್ಕ್ ಬರುತ್ತೆ, ಪ್ರಿನ್ಸಸ್ ಕಟ್ ಬರುತ್ತೆ, ಪ್ಯಾಡ್ ಬರುತ್ತೆ, ಮುಂದೆ ಹುಕ್ ಬರುತ್ತೆ, ಹಿಂದೆಗಡೆ ಡ್ರಾಪ್ ಶೇಪಲ್ಲಿ ಡಿಸೈನ್ಸ್ ಮಾಡಿದ್ರು. ಇವಾಗ ಸ್ಲೀವಿಗೆ ಬಾರ್ಡ್ರ್ ಬಂದಿತ್ತು, ನಾನು ಬ್ಯಾಕಿಗೆ ಈ ಥರ ಕೊಟ್ಟಿದ್ದೀನಿ, ಕೆಳಗಡೆ ಪೈಪಿಂಗ್ ಕೊಟ್ಟು ಹೊಲಿದಿದ್ದೀನಿ ನಾನು ಇವಾಗ ಇದನ್ನು. ಇದು ಎಲ್ಲ ಒಬ್ಬರು ಕಸ್ಟಮರ್ದಾಗಿರ್ತದೆ. ಇದೊಂದು ನೋಡಿ ಬ್ಲೌಸ್ ನಾನೇ ಸಿಂಪಲ್ಲಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸ್ಲೀವ್ಗೆ ಬಾರ್ಡ್ರ್ ದೊಡ್ಡದಿತ್ತು, ಅದ್ರ ಮೇಲೆ ಒಂದು ಚಿಕ್ಕದಾಗಿ ಫ್ಲವರ್ ಹಾಕಿದ್ದೀನಿ ನಾನು ಇವಾಗ ಇದನ್ನು. ಫ್ಲವರ್ ಹಾಕಿ ಚಿಕ್ಕ ಸ್ಟೋನ್ ಅಣಿಸಿದ್ದೀನಿ ನಾನು ಇವಾಗ ಇದನ್ನು. ಮುಂದೆಗಳೇನು ಒಂದು ಸೈಡು ಡಿಸೈನ್ ಮಾಡಿದ್ದೀನಿ ನೋಡಿ, ಈ ಥರ ಫ್ಲವರ್ ಚಿಕ್ಕದಾಗಿ ಫ್ಲವರ್ ಹಾಕಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಹಾಗೆ ಮಾಡಿಟ್ಟಿದ್ದೀನಿ. ಇನ್ನೂ ಒಂದು ಬ್ಲೌಸ್ ಕೊಟ್ಟಿದ್ದಾರೆ ಅವರು ವರ್ಕ್ದು, ಅದು ವರ್ಕ್ ವೀಡಿಯೋ ಮಾಡಿ ಹಾಕಿದ್ದೀನಿ, ಇನ್ನೂ ಫುಲ್ ರೆಡಿ ಆದಮೇಲೆ ಹಾಕಿಲ್ಲ. ಇದು ನೋಡಿ, ಇದು ಕಸ್ಟಮರು ಡಿಸೈನ್ ಹೇಳಿದರು. ಸ್ಯಾರಿ ಬಂದು ಫಾಲೋ ಜಿಗ್ಸಾಗಿ ಕೊಟ್ಟಿದ್ದೆ ಬರಲಿಲ್ಲ. ಅದು ಸರಿ ಬ್ಲೌಸ್ ರೆಡಿ ಆಗಿತ್ತಲ್ವ, ತೋರಿಸೋಣ ಅಂದ್ಬಿಟ್ಟು ತೋರಿಸಿದೆ. ಇದು ಲೈಟ್ ಪಿಂಕ್ ಕಲರು ಬ್ಲೌಸ್ ಪೀಸ್ ಆಗಿರುತ್ತೆ. ಮುಂದೆ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ ನೋಡಿ ಬ್ಲೌಸಸ್. ಈ ಥರನೇ ಅವರು ಕಸ್ಟಮರ್ ಇದೇ ಥರ ಡಿಸೈನ್ ಹೇಳಿದರು ನನಗೆ. ಸ್ಲೀವ್ ಬಂದು 10 ಇಂಚ್ ಉದ್ದ ಬರುತ್ತೆ. ಯಾವ ಥರ ಬಂದಿದೆ ನೋಡಿ ಬ್ಲೌಸ್ ಡಿಸೈನು, ಚೆನ್ನಾಗಿ ಬಂದಿದೆ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.